ನರೇಂದ್ರ ಮೋದಿ ಈ ದಿನ ಮಹಾನ್ ಸುದಿನ 12 ವರ್ಷಗಳ ಸತತವಾಗಿ ಅವರು ಈ ದೇಶವನ್ನು ಆಳಿದ್ದಾರೆ. ಎಲ್ಲ ನಮಗೆ ಸ್ವಾತಂತ್ರ್ಯ ಬಂದು ಚಿಂತಾಮಣಿ ನಗರದ ಕೆಎಸ್ಆರ್ಟಿಸಿ ಬಸ್ ಡಿಪೋ ಮುಂಭಾಗದ ಗಣೇಶನ ದೇವಾಲಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೆಸರಿನಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿದ ಮಾಜಿ ಸಂಸದ ಮುನಿಸ್ವಾಮಿ, ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಸರ್ಕಾರ 60-70 ವರ್ಷ ಏನು ಆಡಳಿತ ನಡೆದು ಪೋಲಿಯೋ ಲಸಿಕೆ ಕಂಡುಹಿಡಿಯೋದಕ್ಕೆ 20 ವರ್ಷ 30 ವರ್ಷ 40 ವರ್ಷ ತಗೊಂಡು. ಆದರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆದಮೇಲೆ ಏನು ಕರೋನಾ ಬಂತು 2019ರಲ್ಲಿ ಒಂದೇ ಬಾರಿ 2 ಲಸಿಕೆನ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಅಂತ 2ನ್ನ ಕಂಡುಹಿಡಿದು ಇಡೀ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಉಚಿತವಾಗಿ ಕರೋನಾ ವ್ಯಾಕ್ಸಿನ್ ರಾಹುಲ್ ಗಾಂಧಿಗೂ ಸೇರಿ ಇಲ್ಲಿರ್ತಕ್ಕಂಥ ಸುಧಾಕರ್ ಅವ್ರಿಗೂ ಸಿದ್ದರಾಮಯ್ಯವ್ರಿಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಸೇರಿ ಉಚಿತವಾಗಿ ಕೊಟ್ಟಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರಿಗೆ ಸೇರಬೇಕು. ಇಡೀ ಪ್ರಪಂಚದಲ್ಲಿ 180ಕ್ಕೂ ಹೆಚ್ಚಿಗೆ ರಾಷ್ಟ್ರಗಳಿಗೆ ಉಚಿತವಾಗಿ ನಾವು ಕರೋನಾ ಲಸಿಕೆಯನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ, ನಮ್ಮ ದೇಶದ ವಿಜ್ಞಾನಿಗಳಿಗೆ, ಡಾಕ್ಟರ್ಗಳಿಗೆ ಮತ್ತು ನಮ್ಮ ಏನು ಮಂತ್ರಿಗಳ ಅವರಿಗೆ ಸೇರಬೇಕು. ಭಾರತೀಯ ಜನತಾ ಪಾರ್ಟಿ ಸರ್ಕಾರಕ್ಕೆ ಸೇರಬೇಕು. ಇವತ್ತು ಏನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಚಿಂತಾಮಣಿಯಲ್ಲಿ ದೇವಾಲಯಗಳಲ್ಲಿ ಪೂಜಾ ಕೈಂಕರ್ಯಗಳನ್ನು ನಿರ್ವಹಿಸುವ ಪೂಜಾರಿಗಳನ್ನು ಒಕ್ಕಲೆಬ್ಬಿಸುವ ಕೆಲಸ ನಿರ್ವಹಿಸುತ್ತಿದ್ದಾರೆ. ಕೆಂಪದೇನಹಳ್ಳಿ ಘಟನೆ ಕುರಿತು ಮಾತನಾಡಿದವರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯೇ ಅವರಿಗೆ ಸರ್ವೆ ಮಾಡಿ ಮನೆ ನಿರ್ಮಾಣ ಅವಕಾಶ ನೀಡಿ ಸಾಲ ಸೌಲಭ್ಯ ಬರುವಂತೆ ಮಾಡಿದ್ದು, ಸಾಲದ 2 ಕಂತುಗಳನ್ನು ಪಾವತಿಸಿದ ಮೇಲೆ ಏಕಾಏಕಿ ಸರ್ಕಾರಿ ಜಾಗದಲ್ಲಿ ಮನೆ ನಿರ್ಮಾಣ ಮಾಡಿದ್ದೀರೆಂದು ಮನೆಯನ್ನು ಧ್ವಂಸ ಮಾಡಿದ್ದು, ಕೂಲಿ ಕೆಲಸ ಕಲ್ಲು ಕೆಲಸ ಮಾಡಿಕೊಂಡವರ ಮೇಲೆ ಪಿಡಿಒ ಮತ್ತು ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ ಮತ್ತು ಸರ್ಕಾರ ದರ್ಪ ತೋರುತ್ತಿರುವುದು ಸರಿಯಲ್ಲ ಎಂದರು. ಕೆಲಸಗಳನ್ನು ನಿರ್ವಹಿಸಬೇಕು, ಇದರ ಮೂಲಕ ಜನತೆಗೆ ಒಳಿತಾಗಬೇಕೆಂದರು. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ರಾಜಕಾರಣ ಮಾಡಬೇಕು. ಸಣ್ಣ ಸಣ್ಣ ಸ್ಥಳಗಳಲ್ಲಿ ಮನೆ ನಿರ್ಮಾಣ ಮಾಡಿಕೊಳ್ಳುತ್ತಿದ್ದು ಅಂಥವರಿಗೆ ಸರ್ಕಾರವೇ ನೆರವಾಗಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲಾಡಳಿತ ಬಡವರ ಹೋರಾಟ ಮಾಡುವುದಾಗಿ ನುಡಿದರು. ಸ್ಥಳೀಯ ಆಡಳಿತ ಮೇಲೆ ದರ್ಪ ತೋರುತ್ತಿದ್ದು ಇದನ್ನು ಖಂಡಿಸುವುದಾಗಿ ತಿಳಿಸಿದ ಅವರು, ಸರ್ಕಾರವೇ ನೆತ್ತಿಗೊಂದು ಸೂರು ಎಂಬ ಅಡಿಯಲ್ಲಿ ಜಾಗ ನೀಡಿ ಮನೆ ನಿರ್ಮಾಣಕ್ಕೆ ಆದ್ಯತೆ ಶಾಸಕರು, ಮಂತ್ರಿಗಳು, ಸಚಿವರು ನೀಡಬೇಕೆಂದರು. ಯಾವ ಉನ್ನತ ಅಧಿಕಾರಿಗಳು ಸರ್ಕಾರಿ ಜಾಗಗಳನ್ನು ಕಬಳಿಸಿರುತ್ತಾರೆ ಅಂಥವರ ಮೇಲೆ ಕ್ರಮ ಕೈಗೊಂಡು ಅವರಿಂದ ಜಮೀನನ್ನು ವಶಪಡಿಸಿಕೊಳ್ಳಬೇಕು, ಇಲ್ಲವೇ ಅವರಿಂದ ಸರ್ಕಾರಿ ಜಪ್ತಿ ಮಾಡಿಕೊಳ್ಳಬೇಕೆಂದರು. ಜಿಎನ್ ವೇಣುಗೋಪಾಲ್ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಕೆಲಸಗಳಿಂದಾಗಿ ದೇಶವು ಪ್ರಗತಿಯ ಪಥದಲ್ಲಿ ಸಾಗಿದ್ದು, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸದೃಢ ದೇಶ ನಿರ್ಮಾಣವಾಗಬೇಕಾದರೆ ಮೋದಿ ಕೈ ಬಲಪಡಿಸಬೇಕಾಗಿದೆ ಎಂದರು. ಮೇಲೆ ದೌರ್ಜನ್ಯಗಳು ಇವತ್ತು ಮಿತಿ ಮೀರಿ, ಇವತ್ತು ನೀವು ಮಾರ್ಕೆಟಲ್ಲಿ ನೋಡಬೇಕು, ದೇವಸ್ಥಾನದಲ್ಲಿ ಸಹನೇಶ್ವರ ದೇವಸ್ಥಾನದಲ್ಲಿ ಬ್ರಾಹ್ಮಣರು ಕಟ್ಕೊಂಡಿರೋ ಮನೆಗಳು ಇವತ್ತು ಕಟ್ಟಿ ಅವ್ರು ಪೂಜೆ ಸಲ್ಲಿಸಬೇಕು ಅಂತ KM ಕೃಷ್ಣಾರೆಡ್ಡಿಯವರಿಂದ ಕಟ್ಕೊಟ್ಟಿರೋ ಮನೆಗಳನ್ನ ದಬ್ಬಾಗಬೇಕು ಅಂತ ಹೋಗ್ತಾ ಇದ್ದಾರೆ. ಇವತ್ತು ಬಡವ್ರಿಗೆ ಮಾರ್ಕೆಟ್ ಕೊಡ್ತೀನಿ, ಅಂಗಡಿಗಳು ಕೊಡ್ತೀನಿ ಅಂತೆಲ್ಲ ದಬ್ಬಾಗ್ತಾ ಇದ್ದಾರೆ. 15 ವರ್ಷ 20 ವರ್ಷದಿಂದ ಕಟ್ಟಿರೋ ಬಿಲ್ಡಿಂಗು 100 ವರ್ಷ ಇರೋ ಬಿಲ್ಡಿಂಗ್ ದಬ್ಬಾಗ್ತಾ ಇದ್ದಾರೆ. ಹೊಸದಾಗಿ ಬಿಲ್ಡಿಂಗು ಯಾತಕ್ಕೋಸ್ಕರ? ಇದು ಸ್ವಂತ ನಾವೇ ಅಲ್ಲ, ಕಾಂಟ್ರಾಕ್ಟ್ ನಾವು ಯಾರಿಗೂ ಕೊಡಲ್ಲ, ಸ್ವಂತ ನಾವೇ ಮಾಡ್ತೀವಿ. 50%, 70%, 50% ಸಿಗ್ತದೆ ನಮ್ಗೆ, ಬಿಲ್ಲಲ್ಲಿ ಹಂಗೆ ಕೊಡ್ತಾರೆ. ಇದೇನಾ ರಾಜಕಾರಣ ಮಾಡೋದು? ಇಲ್ಲಿ ಬಡವರು ಮನೆಗಳು ಕಟ್ಕೊಂಡಿರೋ ಮನೆಗಳು PD ಖಾತೆ ಮಾಡಿ ಇವತ್ತು ಆ ಕಟ್ಟಿರೋ ಮನೆಗಳು 2 ಕಂತು ಕೊಟ್ಟಿದ್ದಾರೆ. ಸರ್ಕಾರದಲ್ಲಿ ಕೊಟ್ಟಿರೋದು ಗೌರ್ಮೆಂಟ್ ಜಾಗ ಸರ್ವೆ ನಂಬರಲ್ಲಿ ಖಾತೆ ಮಾಡಿದ್ಮೇಲೆ ಅವರಿಗೆ ಗೌರ್ಮೆಂಟ್ ಜಾಗಕ್ಕೆ 20-30 ಸೈಟ್ ಎಷ್ಟು ಬರ್ತದೆ ಅವರಿಗೆ? ಇಲ್ಲ 94CC ಆಕ್ಟಲ್ಲಿ ಹಾಕ್ಕೊಳ್ಳಿ, ನಿಮ್ಮ ಸರ್ಕಾರದಲ್ಲೇ ಇದೆ, ಆಕ್ಟಲ್ಲಿ ಬಳಸ್ಕೊಳ್ರಿ. ಆ ಮನೆಗಳೋಗಿ ಸರ್ಕಾರನ ದುರುಪಯೋಗ ಪಡಿಸ್ಕೊಂಡು, ಇಲ್ಲಿರುವಂಥ MLA ಅವರು ದುರುಪಯೋಗ ಪಡಿಸ್ಕೊಂಡು ಇವತ್ತು ಆ ಮನೆಗಳನ್ನ, ಬಡವ್ರ ಮನೆಗಳನ್ನ ಕಟ್ಟಿರೋ ಮನೆ ಕೂಲಿ ಕಾಸು ಮಾಡಿ, ಇವತ್ತು 2 ಗಂಡ ಹೆಂಡತಿ ಮಕ್ಕಳು ಬಂಡೆ ಹೊಡೆದು ಕೂಲಿ ಕಾಸು ಮಾಡಿರೋ ಮನೆ ಕಟ್ಟಾದ್ಮೇಲೆ 2 ಕಂತು ಗೌರ್ಮೆಂಟ್ ಅವ್ರು ಕೊಟ್ಟ ಮೇಲೆ ಎತ್ಕೊಂಡೋಗಿ ಇದು ಯಾವ ನ್ಯಾಯ? ಇದು ಏನು ಆಡಳಿತ? ನೀವು ಆಡಳಿತ ಕೊಡೋಕೆ ಬಂದಿದ್ದೀರಾ ಇಲ್ಲ ಬಡವ್ರನ್ನ ಶೋಷಣೆ ಮಾಡೋಕ್ಕೆ ಬಂದಿದ್ದೀರಾ? ಏನು ಅಂತ ಗೊತ್ತಾಗ್ತಾ ಇಲ್ಲ. ಇಂಥವು ಜಾಸ್ತಿ ನಡೀತಾ ಇದ್ದಾವೆ. ಅವರು ರಸ್ತೆ ಅಗಲೀಕರಣ ಎಲ್ರಿಗೂ ಒಂದೇನೇ ಇರಬೇಕು. ನಮ್ಮ ಅಂಗಡಿಗಳು ನಮ್ದಿರೋ ತಾವು ಅಗಲೀಕರಣ ಹಾಕ್ಬಿಡ್ದು, ಅವ್ರ ಕುಟುಂಬದಾಗ ಆಸ್ತಿ ಇರೋದು ಅಗಲೀಕರಣ ಹಾಕ್ಬಿಡ್ದು.
ಆ ರಸ್ತೆ ಬೇರೆ ರಸ್ತೆ ಇವತ್ತು 100 ಅಡಿ ರಸ್ತೆ ಮಾಡ್ತಾ ಇದ್ದೆ. ನಿನ್ನ ಅಂಗಡಿಗಳಿರುತ್ತೋ 100 ಅಡಿ ರಸ್ತೆ ಮಾಡೋದು, ಸರ್ಕಲ್ ಮಾಡು ದೊಡ್ಡ. ಇವತ್ತು ನಿಮ್ ಕಾಂಪ್ಲೆಕ್ಸ್ ಇರುತ್ತೋ ಸರ್ಕಲ್ ಮಾಡು, ದೊಡ್ಡ ಸರ್ಕಲ್ ಮಾಡು, ನಾವು ಒಪ್ಕೊಂತೀರಿ. ಇವತ್ತು ನಿಮ್ದು 1 ಅಡಿ ಹೋಗ್ಬಿಡ್ದು ಬೇರೆ ಬಡವ್ರದ್ದು ಹೋಗ್ಬೇಕಾ? ಇದೇನಾ ನ್ಯಾಯ? ಇದೆಲ್ಲ ದೌರ್ಜನ್ಯವಾಗಿ ಮಾಡ್ತಾ ಇರೋದು. ಇವನ್ನೆಲ್ಲ ನಿಲ್ಲಿಸ್ದಿದ್ರೆ ಇವತ್ತು ನಾವು ಅಲ್ಲಿ ಹೋಗಿ ನಿಲ್ಲಿಸುವಂಥ ಕಾರ್ಯಕ್ರಮ ಮಾಡ್ತೀರಿ. ಇಲ್ಲ ಇದ್ರ ಬಗ್ಗೆನೇ ಮುಂದೆ ಧರಣಿ, DC ಅವರು ಕೈಗೊಂಬೆ ಹೇಳ್ದಂಗೆ, DC ಅವರೇ ಆಗಲಿ ಈ ನಮ್ಮ ಜಿಲ್ಲೆಯಲ್ಲಿರೋರು ಅವ್ರು ಕೈಗೊಂಬೆ ಆಗಿ ಕೆಲಸ ಮಾಡ್ತಾವ್ರು. ಅಧಿಕಾರಿಗಳು ದಯವಿಟ್ಟು ಎಚ್ಚೆತ್ಕೊಬೇಕು. ಮುಂದೆ ನಿಮ್ಮ ಮೇಲೆ ಬರುವಂಥದ್ದಿದೆ. ಬಡವ್ರಿಗೆ ಮೋಸ ಮಾಡಕ್ಕೆ ಹೋಗ್ಬೇಡ್ರಿ. ಅವ್ರ ಕಷ್ಟ ಬಿದ್ದು ರೂಪಾಯಿ ಕಲ್ಲು ಹೊಡೆದು ಬಂಡಿಗಳಾಗಿ ಹೊಡೆದಿರೋ ದುಡ್ಡು ಕಟ್ಟಿರೋ ಮನೆಗಳನ್ನ ದಬ್ತಾ ಇದ್ದೀರಿ ನೀವು. 2 ಕಂತು ಸರ್ಕಾರದಿಂದ ಕೊಟ್ಟಿರೋ ಕಂತು ನಿಮ್ಗೆ ಎಷ್ಟು ಧೈರ್ಯ? ನಿಮಗೆ ಆ ದುಡ್ಡು ಕಟ್ಟೋರು ಯಾರು? ಕೇಂದ್ರ ಸರ್ಕಾರ ಕೊಡ್ತಾ ಇರೋದು, ರಾಜ್ಯ ಸರ್ಕಾರಗಳು ಕೊಡ್ತಾ ಇರೋದು. ನಾವು ಕಟ್ಟಿರೋ ಟ್ಯಾಕ್ಸ್ ಇಂದ ದುಡ್ಡುಗಳು ಎಲ್ಲ ಬಡವರ ಟ್ಯಾಕ್ಸ್ ಇಂದ ಇವತ್ತು ದುಡ್ಡು ಕಟ್ತಾ ಇರೋದು. ಇವತ್ತು ಇಂಥ ಕೆಲಸ ಮಾಡ್ತಾ ಇದ್ದೀರಿ. ದಯವಿಟ್ಟು ರಾಜಕೀಯ ಉಪಯೋಗಿಸ್ಕೊಂಬೇಡ್ರಿ. ಬಡವರಾಗ ಶ್ರೀಮಂತರ ಮೇಲೆ ಬನ್ನಿ. ರಾಜಕೀಯದವ್ರ ಮೇಲೆ ರಾಜಕೀಯ ಸಾಕ್ಸ್ರಿ. ನೀವು ಕಾಂಗ್ರೆಸ್, ನಾವು BJP ದಳ ಅವ್ರ ಮೇಲೆ ಸಾಕ್ಸ್ರಿ. ರಾಜಕೀಯ ಮಾಡಿ ತೋರಿಸ್ರಿ ಕೆಲಸ. ಬಡವ್ರ ಮೇಲೆ ರಾಜಕೀಯ ಮಾಡೋದೇನ್ರಿ? ಇದೇನ್ರಿ ರಾಜಕೀಯ? ಬಡವ್ರಿಗೆ ಒಳ್ಳೇದು ಮಾಡ್ತೀನಿ ಅಂತ ಬಂದಿರೋದು. ಇದನ್ನ ಫಸ್ಟು ದಯವಿಟ್ಟು ಬಿಡಬೇಕು ಅಂತ ಹೇಳ್ತಾ, ಇಲ್ಲ ಮುಂದೆ ನಾವು ಹೋರಾಟ ಮಾಡೋದಕ್ಕೆ ದಾಂಧಿ ಆಡಬೇಕಾಗ್ತದೆ. ಆದ್ದರಿಂದ ದಯವಿಟ್ಟು ಈ ಬಡವರಿಗೆ ಶೋಷಣೆ ಮಾಡುವಂಥದ್ದನ್ನ ನಿಲ್ಲಿಸಬೇಕು ಅಂತ ಕೇಳ್ಕೊಂತ ಮುಂದೆ ನಮ್ಮ MP ಅವರು, ನಮ್ಮ ನರೇಂದ್ರ ಮೋದಿ ಅವರ ಸ್ಥಳೀಯ ಶಾಸಕರು ತಮ್ಮ ಸ್ವಾರ್ಥಕ್ಕಾಗಿ ಮತ್ತು ಕಾಂಟ್ರಾಕ್ಟ್ ಆಸೆಯ ಆಮಿಷಗಳಿಗಾಗಿ ಇಂತಹ ದೌರ್ಜನ್ಯದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ರಸ್ತೆ ಅಗಲೀಕರಣ ಎಂಬ ನೆಪದಲ್ಲಿ ಬಡವರ ಅಂಗಡಿ ಮುಂಗಟ್ಟುಗಳು ಹಾಗೂ ಮನೆಗಳನ್ನು ಧ್ವಂಸ ಮಾಡಲಾಗುತ್ತಿದೆ. ಆದರೆ ಅದೇ ರಸ್ತೆಯಲ್ಲಿ ಶಾಸಕರ ಕುಟುಂಬದ ಆಸ್ತಿ ಅಥವಾ ಕಾಂಪ್ಲೆಕ್ಸ್ ಇರುವ ಕಡೆ ರಸ್ತೆಯನ್ನು ಬಿಟ್ಟು ಬೇರೆ ಕಡೆ ಸರ್ಕಲ್ ಮಾಡುವ ಮೂಲಕ ಬಡವರಿಗೆ ಅನ್ಯಾಯ ಮಾಡಲಾಗುತ್ತಿದೆ ಎಂದು ಅವರು ಆರೋಪಿಸಿದ್ದಾರೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ.